ಅನೇಕ ಶತಮಾನಗಳ ಹಿಂದೆ ದಕ್ಷಿಣ ಭಾರತದ ಹಸಿರು ಪರ್ವತಗಳ ಮಧ್ಯೆ ಸುಮೇರಗಡ ಎಂಬ ಸಾಮ್ರಾಜ್ಯವಿತ್ತು. ಆ ಸಾಮ್ರಾಜ್ಯವನ್ನು ಮಹಾರಾಜ ವೀರೇಂದ್ರ ವಿಕ್ರಮ ಎಂಬ ಶೂರ, ಜ್ಞಾನಿ ಹಾಗೂ ದಯಾಮಯ ರಾಜನು ಆಳುತ್ತಿದ್ದನು. ಅವನನ್ನು ಪ್ರಜೆಗಳು ದಾನಶೂರ ರಾಜ ಎಂದು ಕರೆಯುತ್ತಿದ್ದರು. ಮಹಾರಾಜ ವೀರೇಂದ್ರನ ಜೀವನವು ಕೇವಲ ರಾಜಕೀಯ ಕಿರೀಟದಲ್ಲೇ ಸೀಮಿತವಾಗಿರಲಿಲ್ಲ. ಅವನು ಕತ್ತಿ ಹಿಡಿದ ಸಮರನಾಯಕ ಮಾತ್ರವಲ್ಲ, ತನ್ನ ಪ್ರಜೆಗಳ ನೋವು ಸಂತೋಷಗಳನ್ನು ಹಂಚಿಕೊಳ್ಳುವ ತಂದೆಯಂತಿದ್ದ. ಪ್ರಜೆಗಳಿಗೆ ಅನ್ನ, ನೀರು, ವಿದ್ಯೆ, ಕಲೆ ಈ ನಾಲ್ಕನ್ನು ಸಮಾನವಾಗಿ ನೀಡುವುದು ಅವನ ರಾಜ್ಯನೀತಿ. ಸುಮೇರಗಡವು ವಿಸ್ತಾರವಾದ ಕೋಟೆಗೋಡೆಗಳಲ್ಲೇ ಸೀಮಿತವಾಗಿರಲಿಲ್ಲ. ಅದರ ಮಾರುಕಟ್ಟೆಗಳಲ್ಲಿ ಚಿನ್ನದ ಆಭರಣಗಳು ಹೊಳೆಯುತ್ತಿದ್ದವು. ಶಿಲ್ಪಿಗಳು ಕಲ್ಲಿನಲ್ಲಿ ಪ್ರಾಣ ತುಂಬಿದಂತೆ ಮೂರ್ತಿಗಳನ್ನು ತಯಾರಿಸುತ್ತಿದ್ದರು. ವಿದ್ವಾಂಸರು ವೇದಶಾಸ್ತ್ರಗಳಲ್ಲಿ ತಲ್ಲೀನರಾಗಿದ್ದರು. ರಾಜ್ಯದ 4 ದಿಕ್ಕುಗಳಿಂದ ವ್ಯಾಪಾರಿಗಳು ಬಂದು ಮಸಾಲೆ, ರೇಷ್ಮೆ, ವಜ್ರಮಾಣಿಕ್ಯಗಳನ್ನು ಮಾರಾಟ ಮಾಡುತ್ತಿದ್ದರು. ಮಹಾರಾಜನು ಸದಾ ಪ್ರಜೆಗಳ ನಡುವೆ ನಡೆದು ಮಾತಾಡುತ್ತಿದ್ದ. ಬಡ ರೈತನ ಹೊಲದಲ್ಲೂ ಹೋಗಿ ಬೆಳೆ ಹೇಗಿದೆ ಎಂದು ನೋಡುತ್ತಿದ್ದ. ರಾಜನು ಅರಮನೆಗೆ ಸೀಮಿತವಾಗಿದ್ದರೆ ಜನರ ಕಷ್ಟ ಅರಿಯುವುದೇನು ಎಂದು ಅವನು ಹೇಳುತ್ತಿದ್ದ. ಆದರೆ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಹೂವಿನ ಜೊತೆ ಮುಳ್ಳು ಬರುತ್ತದೆ. ಸುಮೇರಗಡದ ಉತ್ತರಕ್ಕೆ ಕಾಲಿಂಗ ಎಂಬ ಸಾಮ್ರಾಜ್ಯವಿತ್ತು. ಅಲ್ಲಿ ರಾಜ್ಯಪಾಲನಾಗಿದ್ದ ಮಹಾರಥ ದುರ್ಯೋಧನ ಕ್ರೂರ, ಲೋಭಿ, ಅಧಿಕಾರದ ಹಸಿವಿನಿಂದ ತುಂಬಿದ್ದವನು. ಅವನು ಸುಮೇರಗಡದ ಶ್ರೀಮಂತಿಕೆ ನೋಡಿ, ಒಂದು ದಿನ ಈ ರಾಜ್ಯವನ್ನು ನಾನೇ ವಶಪಡಿಸಿಕೊಳ್ಳುತ್ತೇನೆ ಎಂದು ಶಪಥ ಮಾಡಿದನು. ದುರ್ಯೋಧನನು ತನ್ನ ಸೇನೆಗೆ ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿಸುತ್ತಾ ನಿರಂತರವಾಗಿ ಯುದ್ಧಕ್ಕೆ ಸಿದ್ಧಗೊಳಿಸುತ್ತಿದ್ದ. ಈ ಸುದ್ದಿ ವೀರೇಂದ್ರ ಮಹಾರಾಜನ ಕಿವಿಗೆ ತಲುಪಿತು. ಅವನು ತಕ್ಷಣವೇ ತನ್ನ ಸಚಿವ ಮಂಡಲವನ್ನು ಕರೆದನು. ನಾವು ಕೇವಲ ಕೋಟೆಗಳ ಮೇಲೆ ನಂಬಿಕೆ ಇಟ್ಟುಕೊಳ್ಳಲಾರೆವು. ಪ್ರಜೆಯ ಹೃದಯವನ್ನೇ ನಮ್ಮ ನಿಜವಾದ ಕೋಟೆಯನ್ನಾಗಿಸಬೇಕು ಎಂದು ಅವನು ಹೇಳಿದರು. ಅಂತೂ ಒಂದು ದಿನ ಕಾಲಿಂಗದ ದುರ್ಯೋಧನನು ತನ್ನ ಸೇನೆಗೆ ಆದೇಶಿಸಿದ. ಸುಮೇರಗಡವನ್ನು ಗೆದ್ದು ಬಡಿ. ಸಾವಿರಾರು ಕುದುರೆಗಳು, ಆನೆಗಳು, ಪಾದಾತಿ ಸೇನೆ ಸುಮೇರಗಡದ ಗಡಿಗೆ ಬಂದವು. ಯುದ್ಧದ ಮುನ್ನ ರಾತ್ರಿ ವೀರೇಂದ್ರ ಮಹಾರಾಜನು ತನ್ನ ಸೈನಿಕರ ಮುಂದೆ ನಿಂತು ಹೇಳಿದನು, ನಮ್ಮ ಹೋರಾಟ ಕೇವಲ ಮಣ್ಣಿಗಾಗಿ ಅಲ್ಲ, ನಮ್ಮ ತಾಯಿ ತಂದೆ ಮಕ್ಕಳಿಗಾಗಿ. ದ್ರೋಹದ ಮೇಲೆ ಧರ್ಮ ಗೆಲ್ಲಬೇಕು. ನಾವೆಲ್ಲರೂ ಜಯಶೀಲರಾಗೋಣ. ಅವನ ಮಾತುಗಳು ಸೈನಿಕರಿಗೆ ಹೊಸ ಶಕ್ತಿ ನೀಡಿದವು. ಬೆಳಗಿನ ಸೂರ್ಯೋದಯದೊಂದಿಗೆ ಯುದ್ಧ ಪ್ರಾರಂಭವಾಯಿತು. ಶಂಖನಾದ, ಬೃಹತ್ ಆನೆಗಳ ಗರ್ಜನೆ, ಕುದುರೆಗಳ ಅಲೆಮಾರಿ, ಭೂಮಿ ಕಂಪಿಸಿದಂತಾಯಿತು. ವೀರೇಂದ್ರ ಸ್ವತಃ ಕುದುರೆಯ ಮೇಲೆ ಕುಳಿತು ಶೂರರಂತೆ ಹೋರಾಡಿದನು. ಅವನ ಕತ್ತಿ ಮಿಂಚಿನಂತೆ ಚಿಮ್ಮುತ್ತಿದ್ದಿತು. 3 ದಿನಗಳವರೆಗೆ ಯುದ್ಧ ನಡೆಯಿತು. ಕೊನೆಗೆ ವೀರೇಂದ್ರನ ಧೈರ್ಯ, ಅವನ ಸೇನೆಯ ಏಕತೆಯ ಮುಂದೆ ದುರ್ಯೋಧನ ಸೋಲನುಭವಿಸಬೇಕಾಯಿತು. ಕಾಲಿಂಗದ ಸೇನೆ ಓಡಿಹೋಯಿತು. ಆದರೆ ಈ ಜಯ ಸುಲಭವಿರಲಿಲ್ಲ. ಸಾವಿರಾರು ಯೋಧರು ಬಲಿಯಾದರು. ವೀರೇಂದ್ರನ ಹೃದಯ ನೋವಿನಿಂದ ತುಂಬಿತು. ಅವನು ಅರಿತುಕೊಂಡನು, ಯುದ್ಧದಿಂದ ಕೇವಲ ನಾಶವೇ ಉಂಟು, ನಿಜವಾದ ಜಯ ಶಾಂತಿಯಲ್ಲಿ ಮಾತ್ರ. ಯುದ್ಧದ ನಂತರ ವೀರೇಂದ್ರನು ಕಾಲಿಂಗ ರಾಜ್ಯದ ಕೈದಿಗಳನ್ನು ತನ್ನ ಅರಮನೆಗೆ ಕರೆಸಿ ಅವರಿಗೆ ದಯೆ ತೋರಿದನು. ನೀವು ನನ್ನ ಶತ್ರುಗಳಲ್ಲ, ಕಾಲದ ಬಲೆಗೆ ಸಿಕ್ಕಸ್ ಹೋದವರು. ನಿಮ್ಮ ಮನೆಗೆ ಹಿಂತಿರುಗಿ ಮತ್ತೆ ದ್ವೇಷಕ್ಕೆ ಬಲಿಯಾಗಬೇಡಿ ಎಂದು ಬೋಧಿಸಿದನು. ಈ ಸುದ್ದಿಯು ಇಡೀ ದಕ್ಷಿಣ ಭಾರತದಲ್ಲಿ ಹರಡಿತು. ಜನರು ಅವನನ್ನು ಕೇವಲ ರಾಜನೆಂದು ಅಲ್ಲ, ಧರ್ಮಚಕ್ರ ಪ್ರವರ್ತಕನೆಂದು ಕೊಂಡಾಡಿದರು. ವರ್ಷಗಳು ಕಳೆಯುತ್ತಾ ಹೋದವು. ವೀರೇಂದ್ರ ವೃದ್ಧನಾದ. ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಅವನು ತನ್ನ ಮಗನಿಗೆ ಹೇಳಿದನು, ಮಗನೇ, ನೆನಪಿಡು, ರಾಜ್ಯದ ಶಕ್ತಿ ಕತ್ತಿಯಲ್ಲಿ ಅಲ್ಲ, ಪ್ರಜೆಗಳ ಪ್ರೀತಿಯಲ್ಲಿ ಇದೆ. ರಾಜನು ತನ್ನ ಜನರಿಗಾಗಿ ಬದುಕಬೇಕು. ಪ್ರಜೆಗಳು ನಗುತ್ತಿದ್ದರೆ ಮಾತ್ರ ರಾಜ್ಯ ನಗೆ ಬೀರುತ್ತದೆ. ಅವನ ಮರಣದ ನಂತರವೂ ಸುಮೇರಗಡದ ಜನರು ಪ್ರತಿ ವರ್ಷ ವೀರೇಂದ್ರೋತ್ಸವ ಆಚರಿಸುತ್ತಿದ್ದರು. ಅವರು ಹೇಳುತ್ತಿದ್ದರು, ನಮ್ಮ ರಾಜನು ಕೇವಲ ಮಹಾರಾಜನಲ್ಲ, ನಮ್ಮ ಹೃದಯದ ತಂದೆ. ಇದೇ ವೀರೇಂದ್ರ ಮಹಾರಾಜನ ಮರೆವ ಕತೆ. ಅವನ ಜೀವನ ನಮಗೆ ಕಲಿಸುವ ಪಾಠ ಏನೆಂದರೆ, ನಿಜವಾದ ಶಕ್ತಿ ದಯೆ ಮತ್ತು ನ್ಯಾಯದಲ್ಲಿದೆ. ರಾಜನು ಕೇವಲ ಸಿಂಹಾಸನದ ಆಭರಣವಲ್ಲ, ಜನರ ಸೇವಕನು. ಯುದ್ಧವು ನಾಶ ತರುತ್ತದೆ, ಆದರೆ ಶಾಂತಿ ಶಾಶ್ವತವಾದ ಜಯವನ್ನು ನೀಡುತ್ತದೆ.